ಚೆನ್ನಾಗಿ ನೈಟ್ 3 ಗಂಟೆಗೆ ಓದ್ತಾ ಇತ್ತು. 3 ಗಂಟೆಗೆ 7:15 ಎಕ್ಸಾಮ್ ಇದೆ. 12 ಗಂಟೆಗೆಲ್ಲ ಎಕ್ಸಾಮ್ ಇರೋದು. ಅದು ಹೋಗ್ಬೇಕು ಕಾಲೇಜಿಗೆ. ಹೋಗ್ಬಿಟ್ಟು ಬರೋಕೆ ನಾನು 12 ಗಂಟೆಗೆ ನಮ್ಮ ಮಗಳು ಕಾಲೇಜಿಂದ ಫೋನ್ ಮಾಡಿದ್ರು. 12 ಗಂಟೆಗೆ ಈ ಥರ ಮ್ಯಾನೇಜರ್ ಹತ್ರ ಓಕೆ ಹೇಳಮ್ಮ. ಇಲ್ಲ ಸರ್ ಡ್ಯಾಡಿ ಏನು ಮ್ಯಾನೇಜರ್ ಮಾತಾಡಿದ್ದಾರೆ? ಇಲ್ಲ ಮಾತಾಡಿಲ್ಲ ಬಂದ್ಬಿಡಮ್ಮ ನಿಮ್ಮ ಮನೆಗೆ. ಸರಿ ಬಂದಿದ್ಮೇಲೆ ನಾವು 1:15 ತಿರ್ಗಿ ನಮ್ಮ ಮನೆಗೆ ಫೋನ್ ಮಾಡಿದ್ದೀನಿ. ಮಗ ಬಂತಮ್ಮಣ್ಣ ಬಂದಿಲ್ಲ ನಮ್ಮ ಮಗಳು. ನಾಮಳ ತಿರ್ಗಾ 1 ಅವರ್ ಬಿಟ್ಟುಕೊಂಡು ಈ ಥರ ಪೊಲೀಸ್ ಮಾಡಿದ್ರು ನನ್ನ ಮಗಳ ಫೋನಲ್ಲಿಂದ. ನೀ ಯಾರಪ್ಪ ನಾ ಸರ್ ನಾನು ಬೇರೆ ಅವರು ನಮ್ಮ ಮಗಳು ಸರ್. ಏನಪ್ಪ? ಇಲ್ಲ ನಿಮ್ಮ ಮಗಳು ಕೆಳಗಡೆ ಬಿದ್ದಿದಾರ, ಏಟು ಬಿದ್ದಿದ್ದ ಬಂದು ಬಿಡಪ್ಪ ಅನ್ನೋದು. ಸರ್ ಒಡನೆ ನಮ್ಮ ಮಗನ ಫೋನ್ ಮಾಡಿ ಇರಿ ಸರ್. ನಮ್ಮ ಮಗನ ಫೋನ್ ಮಾಡಿ ನಮ್ಮ ಮಗನ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿಬಿಟ್ಟು ಪ್ರಿಯಾ ಏನು ಕೆಳಗಡೆ ಬಿದ್ದಿದೆ ಅಂತ ರೈಲ್ವೆ ಸ್ಟೇಷನ್ ಹೋಗಪ್ಪ. ನಾ ಇಬ್ಬರು ಹೋಗಿದೆ, ತಾಯಿನ ಮಗನು ಹೋಗ್ಬಿಟ್ಟು ನೋಡಿದ್ರೆ ಸಾಯಿಸಿಬಿಟ್ಟಿದ್ದಾರೆ ಸರ್. ಆಮೇಲೆ ನಾನು ಬಂದಿದ್ದೀನಿ ಕೆಲ್ಸದ ಮೇಲೆಲ್ಲಿಂದ. ಇಸ್ಕಾನ್ ಟೆಂಪಲ್ ಹತ್ರ ಪಕ್ಕದಲ್ಲ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ. ಆಮೇಲೆ ಫೋನ್ ಬಂದು ತಿರ್ಗ ನಾವು ಓಡೇ ಬಂದ್ರೆ ನಮ್ಮ ಮಗಳು ಸಾಯಿಸಿಬಿಟ್ಟಿದ್ವಿ ಸರ್. ಟೈಸ್ ಕೆಲಸ ಮಾಡ್ತಾ ಇದ್ವಿ ಸರ್. ಆಮೇಲೆ ತಿರ್ಗಾ ಬಂದು ಆಮೇಲೆ ಏನು ನೋಡಿದ್ರೆ ನಮ್ಮ ಮಗಳನ್ನ ಈ ಥರ ಮಾಡಿಬಿಟ್ರು. ಏನು ಮಾಡೋದು ಸರ್? ನಾನು ನೋಡೋಕ್ಕಾಗಲ್ಲ. ನನ್ನ ಮಗಳು ಮಾತಾಡಿ 12 ಗಂಟೆಗೆ ಕರೆಕ್ಟಾಗಿ ಎಕ್ಸಾಮ್ ಬರೆದು ಆಚೆ ಕಡೆ ಬಂದು ಫೋನ್ ಮಾಡಿದ್ರು. ಅಷ್ಟೇ ನಾನು ಆಸೆಗೆ ಹೇಳಿರೋದು. ಇವರು ಕುಟ್ಟಿ ಅವರು ಅಂತ ಬಂದರು ಸರ್. ಒಳಗಡೆ ಬಂದುಬಿಟ್ಟು ನಮ್ಮ ಹತ್ರ ನೋಡಿಬಿಟ್ಟು ಹಿಂಗೆ ನೋಡಿಬಿಟ್ಟು ಒಳಗಡೆ ಹೋದ್ರು ಸರ್. ಒಳಗಡೆ ಅದೇನು ಮಾತಾಡಿದ್ರು ಏನೋ ಗೊತ್ತಿಲ್ಲ ಸರ್ ನಮಗೆ. ಮಾತಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅವನು ಪೊಲೀಸ್ ಅವರೆಲ್ಲ ಸಮಾಧಾನವಾಗಿ ಮಾತಾಡಿದ್ರು ಸರ್. ಎಷ್ಟು ಕೋಪದಿಂದ ಇದ್ದರು ಮುಂಚಿನ ದಿನ. ಮಾರನೇ ದಿನ ಅವರು ಬಂದು ಮಾತಾಡುವಾಗ ಅಷ್ಟು ಕೋಪ ಇರಲಿಲ್ಲ ಸರ್ ಅವರಿಗೆ. ಪೊಲೀಸ್ ಅವ್ರಿಗೆಲ್ಲ ಇರಲಿಲ್ಲ ಸರ್. ಮೇಡಮ್ಗೂ ಇರಲಿಲ್ಲ, ಅಷ್ಟು ಕೋಪನೇ ಇರಲಿಲ್ಲ ಅವರಿಗೆ. ಸರ್ ಆಯಿತು, ಏನೋ ಆಗ್ತಾಯಿದೆ. ನಮಗೆ ಇರೋದು ನಾವು 4 ಜನನೇ ಹೋಗಿರೋದು. ನಮಗಿಂತ ಸಪೋರ್ಟ್ ಯಾರು ಇದ್ದಾರೆ ಸರ್ ಅಲ್ಲಿ? ಅವರು MLA ಇದು ಜೊತೆಯಲ್ಲಿದ್ದಾರೆ ಅವರು. ಯಾಮಿನಿ ಪ್ರಿಯಾ ಅವರ ತಂದೆ ಗೋಪಾಲ್ ಅವರ ಈ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಯಾರಿಗಾದರೂ ಸಂಕಟ ಆಗೇ ಆಗುತ್ತೆ. ಗಾರೆ ಕೆಲಸ, ಟೈಲ್ಸ್ ಕೆಲಸ ಮಾಡಿ ತನ್ನ ಮಗಳು ಮತ್ತು ಮಗನನ್ನು ಸಾಕ್ತಿರುವಂತಹ ಗೋಪಾಲ್ ಅವರು. ಯಾಕಂದರೆ ಯಾಮಿನಿಗೊಬ್ಬ ಸೋದರ ಇದ್ದಾನೆ. ಅವರ ತಾಯಿ ಕೂಡ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ, ಅವರ ಹೆಸರು ವರಲಕ್ಷ್ಮಿ ಅಂತ, ಅವರು ಕೂಡ ಸಾಕ್ತಿದ್ದಾರೆ. ಇನ್ನು ಅವರ ಅಜ್ಜಿ ಮೊಮ್ಮಗಳ ಫೋಟೋಗಳನ್ನು ನೋಡ್ತಾ ಇವತ್ತು ಎಷ್ಟು ಬಿಕ್ಕಳಿಸಿ ಹೇಳ್ತಿದ್ದಾರೆ ಅಂದರೆ, ಅವರು ಬಯಸಿದ್ದು ಒಂದೇ, ನನ್ನ ಮೊಮ್ಮಗಳಿಗೆ ಆದಂತಹ ಸ್ಥಿತಿ ಮತ್ತಿನ್ಯಾರಿಗೂ ಆಗಬಾರ್ದು. ಆ ವಿಕೃತ ವಿಘ್ನೇಶನನ್ನು ಮತ್ತು ಅವರ ಕುಟುಂಬದವರನ್ನು ಎಲ್ಲರನ್ನೂ ಕೂಡ ಎನ್ಕೌಂಟರ್ ಮಾಡಿ ಅಂತ ಬಯಸ್ತಿದ್ದಾರೆ. ಯಾಕೆ? ಈ ಇಡೀ ಕತೆ ಅವನು ಎಂತಹ ವಿಕೃತ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಒಂದೇ ವಟಾರದಲ್ಲಿ ಬೆಳೆದವರು, ಅಕ್ಕಪಕ್ಕ ಮನೆ, 8 ವರ್ಷ ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಅಂದರೆ ವಯಸ್ಸಿನಲ್ಲಿ ಅವನು ಅಣ್ಣ ಆಗಬೇಕು. ಆರಂಭದಿಂದಲೂ ನನ್ನ ತಂಗಿ ಥರ ಅಂತ ಯಾಮಿನಿ ಪ್ರಿಯಾಳನ್ನು ಅವರ ಪೋಷಕರಿಗೂ ಕೂಡ ಒಪ್ಪಿಸೋ ರೀತಿಯಲ್ಲಿ ಒಂದಷ್ಟು ಸಲ ಕಾಲೇಜಿಗೆ ಬಿಟ್ಟು ಬರ್ತೀನಿ, ನಾನು ಅವ್ರ ಅಣ್ಣನ ಥರ ಅಲ್ವಾ, ನೀವೇ ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಅವರ ಮನವೊಲಿಸಿ MES ಕಾಲೇಜ್ಗೂ ಕೂಡ ಬಿಟ್ಟು ಬರ್ತಿದ್ದ. ಅದಾದ ಮೇಲೆ ಅವನು ಎಷ್ಟು ವಿಕೃತ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್, ಈ ಹುಡುಗಿ ಎಲ್ಲಿ ಓದ್ತಿದ್ಲು, PU ಓದುವಂತಹ ಸಂದರ್ಭದಲ್ಲೇ ನೋಡಿ, ಅವರ ಅಪ್ಪ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ರಾತ್ರಿ 2 ಗಂಟೆ 3 ಗಂಟೆ ತನಕ ನನ್ನ ಮಗಳು ಓದ್ಕೋತಿದ್ಲು, ಅವಳಿಗೆ ಏನೋ ಒಂದು ಒಳ್ಳೆ ಕೆಲಸ ತಗೊಂಡು ಅಪ್ಪ ಅಮ್ಮ ಎಲ್ಲರನ್ನೂ ನೋಡ್ಕೋಬೇಕು ಅನ್ನುವಂತಹ ದೊಡ್ಡ ಕನಸಿತ್ತು, ಆ ಕಾರಣಕ್ಕೋಸ್ಕರ 3 ಗಂಟೆ ತನಕ ಎದ್ದು ಓದ್ತಿದ್ಲು. ಒಂದು ಯೋಚನೆ, ಆ ಮಾತನ್ನು ಹೇಳುವಾಗ ಅವರ ಕಣ್ಣಾಲಿಗಳಿಂದ ನೀರು ಜಿನಗತ್ತೆ. ಅಂತಹ ಹುಡುಗಿನ 93% PUCಲಿ ಯಾಮಿನಿ ಪ್ರಿಯಾ ಪಡೆದಿತ್ತು. ಆ ಫೋಟೋ ಕೂಡ MES ಕಾಲೇಜಿನ ಮುಂದೆ ಇತ್ತು. ಈಗ ತೆರವುಗೊಳಿಸಿದ್ದಾರೆ. ಅದನ್ನು ಸ್ನೇಹಿತರೆ ಹೇಳಿತ್ತು. ಹೀಗಿದ್ದಾಗ ಈ ವಿಕೃತ ವಿಘ್ನೇಶ ಅದು ಯಾಕೆ ಬಂತೋ ಗೊತ್ತಿಲ್ಲ, ತಂಗಿ ಅಂತಿದ್ದವನು ಅವಳನ್ನೇ ಪ್ರೀತಿಸೋಕೆ ಶುರು ಮಾಡ್ದ. ಅಷ್ಟೇ ಅಲ್ಲ, ಈಗ ಕೊಲ್ಲೋದಕ್ಕೆ ಏನು ವಾಟ್ಸಪ್ ಗ್ರೂಪ್ ಮಾಡಿದ್ದ ಅಂಥದ್ದೇ ಒಂದು ಗ್ರೂಪ್ ಮೊದಲೇ ಮಾಡಿದ್ದ. ಏನಕ್ಕೆ? ಇವಳ ಮೇಲೆ ಬೇರೊಬ್ಬರ ಕಣ್ಣು ಬೀಳಬಾರ್ದು ಅಂತ.
ಈ ಹುಡುಗಿಯ ಜೊತೆಯಲ್ಲಿ ಯಾರೆಲ್ಲ ಸ್ನೇಹಿತರಿದ್ದರು ಅವರನ್ನು ಸೇರಿಸ್ಕೊಂಡು 4 ಜನನ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದ. ಏನಾಗತ್ತೆ, ಎಲ್ಲಿ, ಯಾರ ಜೊತೆಯಲ್ಲಿ ಮಾತಾಡ್ತಿದ್ದಾಳೆ ಎಲ್ಲ ಮಾಹಿತಿಯನ್ನು ಪಡ್ಕೋತಿದ್ದ. ಆ ವಿಷಯ ಗೊತ್ತಾದ ಮೇಲೆ ಯಾಮಿನಿ ಪ್ರಿಯಾ ಆ ಎಲ್ಲ ಸ್ನೇಹಿತೆಯರಿಗೂ ಕೂಡ ಗುಡ್ ಬೈ ಹೇಳಿ ನನಗೆ ಮೋಸ ಮಾಡಿದ್ದೀರಾ ನೀವು ಅಂತ ಅವರ ಸ್ನೇಹನೇ ಕಡ್ಕೊಂಡು ಏಕಾಂಗಿಯಾಗಿ ಹೋಗ್ತಿದ್ಲು, ಕಾಲೇಜಿಗೆ ಬರ್ತಿದ್ಲು, ಓದ್ಕೋತಿದ್ಲು. ಆ ಸ್ನೇಹಿತೆಯರಿಗೂ ಕೂಡ ಅವನು ಹೇಳಿದ್ದೇನು, ಯಾಮಿನಿ ಪ್ರಿಯಾ ನನ್ನ ತಂಗಿ, ಅವಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನನಗೆ ಮಾಹಿತಿ ಕೊಡಿ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ ಅನ್ನುವ ರೀತಿಯಲ್ಲಿ ನಂಬಿಸಿ ಬಿಟ್ಟಿದ್ದ. ಇದೆಲ್ಲ ಆದಮೇಲೆ ಆ ವಿಷಯನೂ ಕೂಡ ಮನೇಲಿ ಬಂದು ಹೇಳ್ತಾಳೆ ಯಾಮಿನಿ ಪ್ರಿಯಾ ಗೋಪಾಲ್ ಅವರಿಗೆ, ಅವರ ತಾಯಿ ವರಲಕ್ಷ್ಮಿ ಅವರಿಗೆ. ಆಗಲೂ ಕೂಡ ಒಂದು ಬುದ್ಧಿವಾದ ಹೇಳ್ತಾರೆ ವಿಘ್ನೇಶ್ ಅವರ ಮನೆಗೆ ಹೋಗಿ, ನೋಡಪ್ಪ ಹೀಗೆಲ್ಲ ಮಾಡಬಾರ್ದು, ನನ್ನ ಮಗಳು ಓದ್ತಿದ್ದಾಳೆ, ಸಣ್ಣವಳಿದ್ದಾಳೆ. ಆಗಲೂ ಕೂಡ ಏನೋ ಒಂದು ಮಾತೇಳಿ ಸುಮ್ಮನೆ ಆಗಿರ್ತಾನೆ. ಇದೆಲ್ಲ ಮುಗಿದ ಮೇಲೆ ಒಂದು ಕರಗ ನಡೆಯುತ್ತೆ ಆ ಭಾಗದಲ್ಲಿ, ಶ್ರೀರಾಮ್ಪುರದಲ್ಲಿ. ಆ ಕರಗದಲ್ಲಿ ಹಿಂದಿನಿಂದ ಬಂದು ನೋಡಿ, ಇದೇ ಫಸ್ಟ್ ಟೈಮ್ ಅಲ್ಲ, ಅವನು ಈಗ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಕುತ್ತಿಗೆಗೆ ಚಾಕುವಿನಿಂದ 4-5 ಸಲ ಚುಚ್ಚಿ ಕೊಂದಿದ್ದಾನಲ್ಲ, ಅದೇ ರೀತಿ ಒಬ್ಬ ಹೇಡಿಯ ರೀತಿ, ರಣಹೇಡಿಯ ರೀತಿ ಹಿಂದಿನಿಂದ ತಾಳಿ ಕಟ್ಟುವ ಪ್ರಯತ್ನ ಮಾಡಿದ್ದ. ಆಗಲೂ ಕೂಡ ಆ ತಾಳಿಯನ್ನು ಕಿತ್ತು ಬಿಸಾಕಿದ್ಲು ಯಾಮಿನಿ ಪ್ರಿಯಾ. ಅವ್ರ ತಾಯಿ ಆ ಘಟನೆಯನ್ನು ಹೇಳಬೇಕಾದ್ರೆ ಒಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಅವತ್ತು 6 ತಿಂಗಳ ಹಿಂದಿನ ಮಾತು. ಇದೇ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ನನ್ನ ಮಗಳಿಗೆ ಕಿರುಕುಳ ಕೊಡ್ತಿದ್ದಾನೆ, ಹೋಗೋ ಬರೋ ದಾರಿಯಲ್ಲಿ ಕಾಲೇಜ್ಗೆ ಹೋಗುವಂತಹ ಸಂದರ್ಭದಲ್ಲಿ. ಆಗ ಪೊಲೀಸರು ಅವರು ವರಲಕ್ಷ್ಮಿಯವ್ರು ಹೇಳ್ತಾರೆ, ಡಬಲ್ ಸ್ಟಾರ್ ಇದ್ದಂತಹ ಮಹಿಳಾ ಅಧಿಕಾರಿ ಇದ್ದರು, ಅವರು ನಾನು ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿದರು ಕಂಪ್ಲೇಂಟ್ ಕೊಟ್ಟಿದ್ದ ದಿನ. ಮಾರನೇ ದಿನ ಆ ಮಾತು ಬದಲಾಯಿತು. ಇಲ್ಲಿ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರೊಬ್ಬರ ಬೆಂಬಲಿಗ ಅವತ್ತಿನ ದಿನ ಬಂದು ಈ ವಿಘ್ನೇಶನನ್ನು ಬಚಾವ್ ಮಾಡುವಂತಹ ಮತ್ತು ಆ ಕೇಸನ್ನು ಅಲ್ಲಿಗೆ ಕ್ಲೋಸ್ ಮಾಡಿಸುವಂತಹ ಮತ್ತು ಒಂದು ಸಂಧಾನ ಮಾಡಿಸುವಂತಹ ಪ್ರಯತ್ನ ಮಾಡಿದ್ದ. ಆ ಒಬ್ಬ ಪುಡಾರಿಯ 3rd ಕ್ಲಾಸ್ ನಾಯಕನ ಕಾರಣಕ್ಕೆ ಇವತ್ತು ಆ ಮಗು ಜೀವ ಕಳ್ಕೊಂಡಿದೆ, ಕೊಲೆಯಾಗಿದ್ದಾಳೆ. ಆ ಪ್ರಭಾವಿ ಸಚಿವರಿಗೆ ಪರಿಜ್ಞಾನ ಪ್ರಜ್ಞೆ ಅನ್ನೋದಿದ್ರೆ ಇಂತಹ ಲುಚ್ಚ ಪುಡಾರಿಗಳನ್ನು ತಮ್ಮ ಜೊತೆಲಿ ಇಟ್ಕೊಳ್ಳೋದ್ರ ಬದಲು ಹೊರಗಡೆ ಹಾಕಬೇಕು. ಆ ಹೆಣ್ಣುಮಗಳು ಯಾಮಿನಿ ಪ್ರಿಯಾ ಕೊಲೆ ಆದ್ಲಲ್ಲ, ಆ ಕೊಲೆಯ ಸಂಪೂರ್ಣ ಹೊಣೆಗಾರಿಕೆ ಅವನಿಗೂ ಕೂಡ ಬರುತ್ತೆ. ಅವನ್ಯಾರೋ ಪುಡಾರಿ ಇದ್ದಾನೆ, ಅವನು ಬಂದು ಅವತ್ತು ಪೊಲೀಸರಿಗೆ ಏನು ಹೇಳೋದನ್ನೋ ಗೊತ್ತಿಲ್ಲ, ಅವತ್ತು ಅವನನ್ನು ಬಿಟ್ಟು ಕಳಿಸಿದ್ರು, ಸಂಧಾನ ಮಾಡಿ ಕಳಿಸಿದ್ರು, ಒಂದು ಮುಚ್ಚಳಕ್ಕೆ ಬರೆದು ಕಳಿಸಿದ್ರು. ಅವತ್ತೇ FIR ಮಾಡಬೇಕಾಗಿತ್ತು, ಪೊಲೀಸರು ಮಾಡಿಲ್ಲ. ಇವತ್ತು ಆ ತಾಯಿ ತಂದೆ ಇಬ್ಬರೂ ಕೂಡ ಬಿಕ್ಕಳಿಸಿ ಹೇಳ್ತಿದ್ದಾರೆ ಅಂದರೆ ಆ ಕಣ್ಣೀರಿನ ಆ ನೋವಿನ ಶಾಪ ಈ ಎಲ್ರಿಗೂ ಪುಡಾರಿಗಳಿಗೂ ಸೇರಿದಂತೆ ಆ ಪ್ರಭಾವಿ ಸಚಿವನಿಗೂ ತಟ್ಟಲೇಬೇಕು. ಇಲ್ಲ ಅಂದರೆ ಈಗಲಾದರೂ ಪರಿಜ್ಞಾನ ಪ್ರಜ್ಞೆ ಅರಿವು ಇದ್ದರೆ ಸಂಬಂಧಪಟ್ಟ ಆ ಪ್ರಭಾವಿ ಸಚಿವ ಈ ಕೇಸನ್ನು ಮುಂದೆ ನಿಂತು ಕ್ಲಿಯರ್ ಮಾಡಿಸಿ ಆ ಸಂಬಂಧಪಟ್ಟ ಗೋಪಾಲ್ ಅವರಿಗೆ, ಆ ನಂತರದಲ್ಲಿ ಅವ್ರ ಮಗನಿಗೋ ಯಾರಿಗೋ ಒಂದಷ್ಟು ಸಹಾಯ ಮಾಡಬೇಕು. ಸಹಾಯ ಮಾಡಿದ್ರೆ ಏನೂ ಬರೋದಿಲ್ಲ, ಆ ಓದಂತಹ ಹೆಣ್ಣುಮಗಳು ಯಾವ ಕಾರಣಕ್ಕೂ ಬರೋದಿಲ್ಲ. ಈ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ಸಚಿವನ ಬೆಂಬಲಿಗರಿದ್ದಾರೆ ಅನ್ನೋದು ಈಗ ಗೊತ್ತಾಗಿರೋ ವಿಚಾರ ಏನಿದೆ, ಇದನ್ನು ಕೂಡ ಮುಚ್ಚಾಕ್ತಾರೆ ಪೊಲೀಸರು. ಸಂಬಂಧಪಟ್ಟ ಆ ಒಬ್ಬ ಯಾವ ಪುಡಾರಿ ಇದ್ದಾನೆ ಅವನನ್ನು ಒದ್ದೊಳಗೆ ಹಾಕಬೇಕು, ವಿಘ್ನೇಶ್ನ ಜೊತೆಯಲ್ಲೇ ಕೂರಿಸ್ಬೇಕು ಅವನನ್ನು ಕೂಡ. ಅವತ್ತು ಈ ಸಂಧಾನ ಮಾಡಿ ಕಳಿಸ್ಕೊಟ್ರಲ್ಲ, ಆ ಪೊಲೀಸರಿಗಾದ್ರೂ ಪ್ರಜ್ಞೆ ಇಲ್ವಾ? ಇವತ್ತು ಆ ಹೆಣ್ಮಗಳು ಕೊಲೆ ಆಗಿದೆ ಅಂದರೆ ಆ ಯಾರೆಲ್ಲ ಪೊಲೀಸರಿದ್ರು ಅವರೂ ಕೂಡ ಹೊಣೆಗಾರರೇ. ಅವತ್ತೇ ಇವನಿಗೆ ನಟ್ಟು ಬೋಲ್ಟು ಟೈಟ್ ಮಾಡಿ ಕಳಿಸಿದ್ದಿದ್ರೆ ಇವತ್ತು ಈ ಕೊಲೆ ಮಾಡ್ತಿರ್ಲಿಲ್ಲ. ಕೊಲೆ ಆಗಿದ್ದಾನೆ. ಇದೆಲ್ಲ ಆದಮೇಲೆ ಪೊಲೀಸ್ ಸ್ಟೇಷನ್ ಮುಂದೆ 40-50 ಜನ ಹೋಗಿ ಅವನನ್ನು ಎನ್ಕೌಂಟರ್ ಮಾಡ್ತಿರೋ ಬಿಡ್ತಿರೋ ಅಂತ ಪ್ರೊಟೆಸ್ಟ್ ಮಾಡಿ ಬಂದಿದ್ದಾರೆ. ಆದರೂ ನಮ್ಮ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂದರೆ, ಕಂಪ್ಲೇಂಟ್ ಕೊಡೋಕೆ ಹೋದರೂ ಕೂಡ ಅವನನ್ನು ಅಕ್ಕ ಅಮ್ಮ ಅಂತಲೇ ಮಾತಾಡಿಸ್ತಾರೆ. ನಾನು ಒಬ್ಬ ಪತ್ರಕರ್ತನಾಗಿ ಕೇಳಿರುವ ಎಷ್ಟು ಪ್ರಕರಣ ಇದ್ದಾವೆ ಅಂದರೆ, ರೇಪ್ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟು ಬಂದ ಮೇಲೂ ಕೂಡ 500, 600, 1000 ಕೇಳಿರುವಂತಹ ಆರಕ್ಷಕರು ಕೂಡ ಕೆಲವರಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಒಬ್ಬ ವಿಘ್ನೇಶ್ 6 ತಿಂಗಳ ಹಿಂದೆ ಮಾಡಿದ ತಪ್ಪಿಗೆ ಅವತ್ತೇ FIR
ಬರೆದು ಚಾರ್ಜ್ ಶೀಟ್ ಹಾಕಿ ಒದ್ದು ಒಳಗಡೆ ಹಾಕಿದರೆ ಇವತ್ತು ಯಾಮಿನಿ ಪ್ರಿಯಾ ಬದುಕಿರ್ತಿದ್ಲು. ಎಷ್ಟೋ ಸಲ ಪತ್ರಕರ್ತರು ನಾವು ಅಂತ ID ಕಾರ್ಡ್ ತೋರಿಸೋ ತನಕನೂ ಪೊಲೀಸರ ಲ್ಯಾಂಗ್ವೇಜ್ ಬೇರೆ ಥರನೇ ಇರುತ್ತೆ. ಆ ನಂತರದಲ್ಲಿ ಮೊದಲೇ ಹೇಳ್ಬೇಕಲ್ವ ನೀವು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಜನಸಾಮಾನ್ಯರನ್ನು ಮಾತಾಡಿಸುವ ರೀತಿ, ಪುಂಡರನ್ನು ಮಾತಾಡಿಸುವ ರೀತಿ, ಮತ್ತು ಮತ್ತೊಬ್ಬರನ್ನು ಮಾತಾಡಿಸುವ ರೀತಿ 3 ಥರದ ಲ್ಯಾಂಗ್ವೇಜ್ ಇಟ್ಕೊಂಡಿರ್ತಾರೆ ಅವರು. ಅದು ಅವರ ಕರ್ಮ. ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಯಾಮಿನಿ ಪ್ರಿಯಾ ಅಂತಹ ಹೆಣ್ಮಕ್ಳು ಇದ್ದರೆ ಅವ್ರ ಮುಖದಲ್ಲಾದರೂ ಯಾಮಿನಿ ಪ್ರಿಯಾನ ನೋಡಿಕೊಂಡು ವಿಘ್ನೇಶನಿಗೆ ಈಗಲಾದರೂ ಸರಿಯಾಗಿ ಟೈಟ್ ಮಾಡಬೇಕು, ಎನ್ಕೌಂಟ್ರ್ ಮಾಡಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಈ ಕಾನೂನು, ಈ ನೆಲದ ಕಾನೂನುಗಳೇನು ಹೇಳುತ್ತೋ ಅದನ್ನೇ ಮಾಡ್ತಾರೆ. ಒಂದು ವೇಳೆ ಈಗಲೂ ಕೂಡ ವಿಘ್ನೇಶ ಬಚಾವಾಗಿ ಬಂದರೆ ಇಡೀ ವ್ಯವಸ್ಥೆ ಅವನನ್ನು ಬಚಾವ್ ಮಾಡಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸಾಕ್ಷಿಗಳು ಬೇಕಿಲ್ಲ. ಇಷ್ಟಾದ ಮೇಲೆ ಮತ್ತೆ ಅವನು ಪಕ್ಕ ಟಾರ್ಗೆಟ್ ಮಾಡಿದ್ದಾನೆ. 6 ತಿಂಗಳ ನಂತರ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದು ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಾನೆ. ಆ ಹುಡುಗಿ ಎಕ್ಸಾಮ್ ಬರೆದು ಬಂದು ಹೊರಗಡೆ, ಅಪ್ಪ ಎಕ್ಸಾಮ್ ಮುಗಿಸಿದ್ದೀನಿ, ನಾನು ಬರ್ತಿದ್ದೀನಿ ಅಂತ ಬನಶಂಕರಿ ಇಂದ ಬಸ್ ಹತ್ತಿ ಬರಬೇಕಾದ್ರೆ 3rd ಸ್ಟೇಜಿಂದ ಬರಬೇಕಾದ್ರೆ ಬಂದು ಇಳಿದ ಮೇಲೆ ಏನಾಯಿತು ಗೊತ್ತಿಲ್ಲ. ಮನೆಗೆ ಬಂದು ಕೂತಿದ್ದಾರೆ ಊಟ ಮಾಡೋದಕ್ಕೆ. ಅಷ್ಟೊತ್ತಿಗೆ ಸರಿಯಾಗಿ ಮಗಳ ಫೋನ್ನಿಂದ ಪೊಲೀಸರೇ ಫೋನ್ ಮಾಡಿದ್ದಾರೆ. ಯಾರು ನೀವು? ನನ್ನ ಹೆಸರು ಗೋಪಾಲ್ ಅಂತ, ಇದು ನನ್ನ ಮಗಳ ಫೋನು. ನಿಮ್ಮ ಮಗಳು ಕೆಳಗೆ ಬಿದ್ದಿದ್ದಾಳೆ, ಸತ್ತಿಲ್ಲ ಅಂತ ಹೇಳಿಲ್ಲ, ಕೆಳಗೆ ಬಿದ್ದಿದ್ದಾಳೆ, ಈಗಲೇ ಬನ್ನಿ. ಹೋಗಿ ನೋಡ್ತಾರೆ, ಆ ಮಗು ID ಕಾರ್ಡ್ ತುಂಬ ರಕ್ತ ಆಗಿದೆ, ಕುತ್ತಿಗೆಯಲ್ಲಿ ರಕ್ತಸ್ರಾವ ಆಗಿದೆ, ಕೆಳಗೆ ಬಿದ್ದಿದ್ದಾಳೆ. ಅಲ್ಲಿ ಜನಸ್ನೇಹಿ ಪೊಲೀಸರೇ ಇದ್ದರೆ, ಆ ವ್ಯವಸ್ಥೆನೇ ಇದ್ದರೆ ಅಲ್ಲಿಂದ ಎಷ್ಟು ದೂರ KC ಜನರಲ್ ಹಾಸ್ಪಿಟ್ಲು ತುಂಬ ಹತ್ತಿರ ಇತ್ತು, ಕಾಪಾಡಬಹುದಿತ್ತು. ಒಂದು ವೇಳೆ ಅಲ್ಲಿಗೆ ಹೋದರೆ ನಮ್ಮನ್ನೆಲ್ಲಿ ಫಿಟ್ ಮಾಡ್ತಾರೋ ಈ ಪೊಲೀಸರು, ಎಂಥವ್ರನ್ನ ಬೇಕಾದ್ರೂ ಫಿಟ್ ಮಾಡ್ತಾರೆ. ಆ ಒಂದು ಮನಸ್ಥಿತಿಗೆ ಜನರನ್ನು ಪೊಲೀಸರು ತಂದಿಟ್ಟಿದ್ದಾರೆ ಅಂದರೆ ಅದಕ್ಕೆ ಅವರೇ ಹೊಣೆಗಾರರು. ಒಂದು ಅಧ್ಯಯನ ಹೇಳೋ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಪ್ರತಿ 10ರಲ್ಲಿ 7 ಜನ ಸ್ಪಾಟಲ್ಲಿ ಸಾವುತ್ತಿದ್ದಾರೆ. ಒಂದು ವೇಳೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆನೇ ಇದ್ದರೆ ಆ 7 ಜನರ ಮೊದಲು ಅವರೂ ಕೂಡ ಉಳಿಯುವಂತಹ ಸಾಧ್ಯತೆಗಳಿರುತ್ತೆ. ಇಂತಹ ಹಲ್ಲೆ ಪ್ರಕರಣಗಳಲ್ಲಿ ಏನೇ ಇರಬಹುದು, ಒಂದು ವ್ಯವಸ್ಥೆ. ಅದರಲ್ಲಿ ಈಗ ಅವ್ರ ತಂದೆ ಅವ್ರ ತಾಯಿ ಮಾತಾಡಿದ್ದು, ಅವರ ಅಜ್ಜಿಯ ಕಣ್ಣೀರು ಎಲ್ಲವನ್ನು ನೋಡಿದಾಗ ಒಬ್ಬ ಪ್ರಭಾವಿ ಸಚಿವ ಅನ್ನೋ ಬೆಂಬಲಿಗ ಕೂಡ ಇವನನ್ನು ಉಳಿಸಿದ್ದ ಅನ್ನೋದಾದರೆ ಇವತ್ತು ಕೂಡ ಅವ್ರು ಉಳಿಸಕ್ಕೆ ರೆಡಿ ಇರಬಹುದೇನೋ. ಇಂತಹ ಒಬ್ಬ ಪೊರ್ಕಿ ಪುಡಾರಿ 3rd ಕ್ಲಾಸ್ಗಳನ್ನು ಕೂಡ ಇವರು ಯಾವ ರಾಜಕಾರಣ, ಯಾವ ಸೀಮೆಯ ರಾಜಕಾರಣ ಮಾಡೋಕ್ಕೋಸ್ಕರ ಇಂಥವ್ರನ್ನು ಉಳಿಸ್ಕೋಬೇಕು? ಇಂತಹ ಸ್ತ್ರೀ ಪೀಡಕರನ್ನು ನಿಜಕ್ಕೂ ನಾಚಿಕೆ ಆಗಬೇಕು. ಸಂಬಂಧಪಟ್ಟ ಸಚಿವರು ಯಾರಾದರೂ ಇಂಥವ್ರನ್ನ ಬೆಂಬಲಿಗರ ಜೊತೆಲಿದ್ದರೆ ಅವರನ್ನು ಒದ್ದು ಹೊರಗಾಕಲಿಲ್ಲ ಅಂದರೆ ನಾಳೆ ಈ ಹೆಣ್ಣು ಮಕ್ಕಳ ಶಾಪಗಳು ಯಾವ ಸ್ಥಿತಿಗೆ ತಲುಪಿಸ್ತವೋ ಗೊತ್ತಿಲ್ಲ. ಆದರೆ ಇಡೀ ಪ್ರಕರಣ ಮೊದಲಿಂದ ನೋಡ್ತಾ ಬಂದರೂ ಕೂಡ ಅವತ್ತೇ ಪೊಲೀಸರು FIR ಜಡಿದು ಒಳಗೆ ತಳ್ಳಿದ್ದಿದ್ರೆ ಇವತ್ತು. ಅಷ್ಟೇ ಅಲ್ಲ, ಇದೇ ವಿಘ್ನೇಶನ ತಂದೆ ತಾಯಿಗಳಿಗೆ ಒಂದು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಗಂಡು ಮಕ್ಕಳನ್ನು ಎತ್ತಿ ಬೀದಿಗೆ ಬಿಸಾಕೋದಲ್ಲ. ನಮ್ಮ ಮನೆಯಲ್ಲಿರೋ ಹೆಣ್ಣುಮಕ್ಕಳ ರೀತಿ ಹೊರಗಡೆ ಹೆಣ್ಮಕ್ಳು ಕೂಡ ನಮ್ಮ ಮನೆ ಹೆಣ್ಮಕ್ಳು ಅನ್ನುವಂಥ ಒಂದು ಸಣ್ಣ ಪಾಠವನ್ನು, ನೈತಿಕ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅಂದರೆ ಗಂಡು ಮಕ್ಕಳನ್ನ ಹೆರೋದಕ್ಕಿಂತ ನಾಯಿಗಳನ್ನ ಹೆರೋದ ಮೇಲಲ್ವಾ? ಯಾಮಿನಿ ಪ್ರಿಯಾ ಇವತ್ತು ಹಿಂಗೆ ಕೊಲೆ ಆದ್ಲು ಅಂದರೆ ಸರಿಯಾದ ತಂದೆ ತಾಯಿಯ ಪಾಠ ಇಲ್ಲದೆ ಬೆಳೆದಂತಹ ಒಬ್ಬ ಗಂಡು ಮಗನಿಂದ ಅದಾಗಿರುವಂಥದ್ದು. ಗಂಡು ಮಗ ಅಂದರೂ ಒಂದೇ, ಮಗ ಅಂದರೂ ಒಂದೇ, ಏನೇ ಇರಬಹುದು. ಆ ಮಗನಿಗೆ ಸರಿಯಾಗಿ ಪಾಠ ಹೇಳ್ಕೊಡ್ಲಿಲ್ಲ ಅಂದರೆ ಅವ್ರು ಯಾವ ಸೀಮೆ ಪೋಷಕರು? ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಇದರಲ್ಲಿ. ಹಂಗೆ ನೋಡಿದ್ರೆ ಅವರ ಅಪ್ಪನ ಮಾತುಗಳನ್ನು ಮತ್ತು ಅವರ ಗೋಪಾಲ್ ಮತ್ತು ಆ ತಾಯಿ ವರಲಕ್ಷ್ಮಿ ಅವರ ಮಾತುಗಳನ್ನು ಕೇಳಿದ್ರೆ, ಆ ಕಣ್ಣೀರಿನ ಕತೆ ಕೇಳಿದ್ರೆ ಯಾರಿಗಾದರೂ ಸಂಕಟ ಆಗಲೇಬೇಕು. ಇಂಥ ವ್ಯವಸ್ಥೆಯಲ್ಲಿ ಆ ಹೆಣ್ಮಗಳು ಎಷ್ಟು ಸಹನೆಯಿಂದ ಸಂಯಮದಿಂದ ಸಹಿಸಿಕೊಂಡು ಸಾಧ್ಯವಾದಷ್ಟು ಬುದ್ಧಿ ಹೇಳ್ಕೊಂಡು ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಇಡೀ ಪ್ರಕರಣ ಅಷ್ಟೆಲ್ಲ ಆದಮೇಲೂ ಕೂಡ ಆ ಹುಡುಗಿ ಧೈರ್ಯವಾಗಿ ಹೋಗ್ತಿದ್ಲು ಬತ್ತಿದ್ಲು. ಇವನು ಕೂಡ ರಣಹೇಡಿ ರೀತಿಯಲ್ಲಿ ಖಾರದ ಪುಡಿ ಎರಚಿ, ಯಾಕಂದರೆ ಪ್ರತಿರೋಧ ಒಡ್ಡಿದ್ರೆ ನನಗೆ ಸಮಸ್ಯೆ ಅನ್ನೋ ಕಾರಣಕ್ಕೆ ಕುತ್ತಿಗೆಗೆ ಚುಚ್ಚಿದಾನೆ. ಇವೆಲ್ಲವೂ ಕಣ್ಮುಂದೆ FIRನ ಕಾಪಿಗಳಲ್ಲೂ ಇರುವಂಥದ್ದು ಇದೆ. ಈಗ ಅವ್ರ ತಂದೆ ತಾಯಿ ಹೇಳ್ತಿರುವಂಥದ್ದು ಇದೆ. ಅವನಿಗೆ ಇನ್ನು ಯಾವ ರೀತಿ ಜೈಲಲ್ಲಿಟ್ಟು ಊಟ ಕೊಟ್ಟು ಕೊಬ್ಬಿಸಿ ಮತ್ತೆ ಹೊರಗಡೆ ಕರ್ಕೊಂಬಂದು ಇದೇ ಸಮಾಜಕ್ಕೆ ಬಿಟ್ಟು ಇನ್ನೆಷ್ಟು ಯಾಮಿನಿ ಪ್ರಿಯಾರನ್ನು ಕತೆ ಮುಗಿಸೋದಕ್ಕೆ ಇಡೀ ವ್ಯವಸ್ಥೆ ಅವನನ್ನು ಮೇಯಿಸ್ತಿದೆಯೋ ಗೊತ್ತಿಲ್ಲ.